ತರಿದವನು ಸೊಳ್ಳೆ ಕಾಟ ಸಾಲದು ಅಂತ ಗೊರಕೆ ಬೇರೆ ಜೋರಾಗಿ ಹೊಡಿತಾ ಇದ್ದಾನೆ. ಮೈಕೆ ಬೇಡ, ಇಡೀ ಊರೇ ಕೇಳಿಸ್ತಿದೆ. ಇವನ್ ಜೊತೆ ಎಡಗಕ್ಕಾಗಲ್ಲ. ದಿನ ಪೂರ್ತಿ ಕೆಲಸ, ರಾತ್ರಿ ನೆಮ್ಮದಿಯಾಗಿ ಮಲ್ಗೋಣ ಅಂದ್ರೆ ಇವನ್ ಗೊರಕೆ ಕಾಟ. ತರ್ಕ ಆಗೋಗಿದೆ ನನ್ನ ಜೀವನ. ಸೀರೆ ಮೇಲೆ ನಮೂನ್ ಚೀಟಿ ನೋಡ್ಬಿಟ್ರ, ಅದನ್ನ ಮೊದಲು ಯೋಚನೆ ಮಾಡ್ಲಿಲ್ವಲ್ಲ, ಅದನ್ನ ಮುಂಚೆನೆ ತೆಗೆದು ಕೊಡಬೇಕಿತ್ತು. ಬಾಲ ಬಾಲ ನನ್ನ ಟೆನ್ಷನ್ ನನಗೆ. ಅಜ್ಜಿ ಅತ್ತೆ ಯಾರು ಆ ಚೀಟಿನ ನೋಡದೇ ಇದ್ರೆ ಸಾಕಪ್ಪ ದೇವ್ರೆ. ಇವನೇನು ಆ ಚೀಟಿ ಬಗ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದಾನೆ? ಕನ್ಸಲ್ಲೂ ಅದನ್ನೇ ಕನ್ವರ್ಸ್ತಾ ಇದ್ದಾನಲ್ಲ. ಸೀರೆ ವಿಷಯದಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿದೆ? ಬಾಲ ಏನೋ ಮುಚ್ಚಿಡ್ತಾ ಇದ್ದಾನೆ. ನಾನು ಅನ್ಕೊಂಡಂಗೆ ಏನೂ ಇಲ್ಲ. ಅದೇನು ಅಂತ ತಿಳ್ಕೋಬೇಕು. ಅವನ ಬಗ್ಗೆ ಕಂಪ್ಲೇಂಟ್ ಅಷ್ಟೇನಾ ಇರೋದು? ಬೇರೇನೂ ಇಲ್ವಾ? ಒಳ್ಳೆ ವಿಷಯ ಅಷ್ಟೇ. ಅದಕ್ಕೆ ಅವನ ಬಗ್ಗೆ ಹೇಳಕ್ ಇನ್ನೇನಿದೆ? ನನ್ಗೇನು ಗೊತ್ತಿಲ್ಲಪ್ಪ. ಅವನು ಒಳ್ಳೆ ಮನುಷ್ಯ ಅಷ್ಟೇ ಅಷ್ಟೇ ನನಗೂ ಗೊತ್ತಿರೋದು. ಸುಮ್ಮನೆ ಕೇಳಿದೆ. ರಾಕಿ ತುಂಬಾ ಒಳ್ಳೆ ಹುಡುಗ, ತುಂಬಾ ದೊಡ್ಡ ಸಾಧನೆ ಮಾಡಬೇಕು ಅಂತ ಇದ್ದಾನೆ. ನಿನ್ನ ಹತ್ರ ಹೇಳ್ಕೊಂಡಿದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನ ಜೀವನಕ್ಕೆ ಅದು ತುಂಬಾ ಮುಖ್ಯ. ಮೊದಲು ಅವನು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ಅದಕ್ಕೆ ಅವನು ಅಷ್ಟು ಡೆಡಿಕೇಟೆಡ್ ಆಗಿರೋದು. ಅದು ನನಗೆ ಗೊತ್ತಿದೆ. ಅದಕ್ಕೆ ಯಾಕೆ ನಾನೇನಾದರೂ ಅವನಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ನಾ? ನೀನು ಅವನಿಗೆ ತೊಂದರೆ ಕೊಡ್ತಿದ್ಯಾ? ಚೇಚೆ, ಹಾಗೇನಿಲ್ಲ. ಅದಕ್ಕೆ ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೆ. ಅವನೇನೂ ಹೇಳಿಲ್ಲ, ಹಾಗಂತ ನೀನು ಅವನಿಗೆ ತೊಂದರೆ ಕೊಡೋದಕ್ಕೆ ಹೋಗ್ಬೇಡ. ಅವನು ಹೇಳ್ಕೊಟ್ಟಿದ್ದನ್ನ ಶ್ರದ್ಧೆಯಿಂದ ಕಲಿ. ಜಾಸ್ತಿ ಟೈಮ್ ತಗೊಳ್ಳೋದಕ್ಕೆ ಹೋಗ್ಬೇಡ. ಬೇಗ ಕಲಿತು ಅವನಿಗೂ ಸ್ವಲ್ಪ ಫ್ರೀ ಟೈಮ್ ಸಿಗೋ ಥರ ಮಾಡು. ಅವನಿಗೆ ಟೈಮಲ್ಲಿ ಫೋಕಸ್ ತುಂಬ ಮುಖ್ಯ. ಓಕೆ ಅದಕ್ಕೆ. ಅದಕ್ಕೆ ಯಾವತ್ತೂ ನನ್ನ ಹತ್ರ ಈ ಥರ ಮಾತಾಡಿದವರೇ ಅಲ್ಲ. ಇವತ್ತು ಯಾಕೆ ಹೀಗೆ ಮಾತಾಡಿದ್ರು? ಐ ಥಿಂಕ್ ಸಮಥಿಂಗ್ ಮಸ್ಟ್ ಬಿ ರಾಂಗ್. ಬಾ, ಎಷ್ಟು ರುಚಿಯಾಗಿದೆ ಗೊತ್ತಾ ಜಾನಕಿ. ನಿನ್ನ ಕೈ ರುಚಿ ತಿಂದೆ ನನ್ನ ನಾಲ್ಗೆ ಎಲ್ಲ ಮರಗಟ್ಟೋಗಿತ್ತು. ನಾನು ಹೇಳಿದೆ ತಾನೇ ಹೋಗಬೇಡಿ ಅಂತ, ಆದರೂ ಹೋದ್ರಿ. ಈಗ ಈ ಮಾತು ಹೇಳ್ತಿದ್ದೀರಿ. ನಾನು ಅಲ್ಲಿ ಹೋಗಿದ್ದಕ್ಕೆ ಅಲ್ವೇನೆ ಅಲ್ಲಿರೋ ವಿಷಯ ಎಲ್ಲ ಗೊತ್ತಾಗಿದ್ದು. ಪಾಪ ನಮ್ಮ ದಿವ್ಯಾ, ಅವಳು ಇಷ್ಟಪಟ್ಟಾಗೆ ಶ್ರೀಮಂತನೇನೋ ಮದುವೆ ಆಗಿದ್ದಾಳೆ. ಆದರೆ ಅದನ್ನು ಅನುಭವಿಸೋ ಯೋಗ ಬಂದಿಲ್ಲ ನೋಡು. ಯೋಗ್ಯತೆ ಇದ್ದರೆ ಯೋಗ ತಾನಾಗೇ ಬಂದಿರೋದು. ಸುಮ್ಮನಿರೇ, ಮತ್ತೆ ಅವಳನ್ನು ಬೈಯೋಕ್ಕೆ ಶುರು ಮಾಡಬೇಡ. ಅದು ಬಿಡಿಯತ್ತೆ, ಅಲ್ಲೇನಾಯ್ತು ಅಂತ ಹೇಳಿ. ಇಷ್ಟಾಯ್ತು ನೋಡು. ನಿಜವಾಗ್ಲೂ ಆ ಬಾಲ ಅಷ್ಟೊಂದು ಶ್ರೀಮಂತನ? ನೀವು ಸರಿಯಾಗಿ ವಿಚಾರಿಸ್ತೀರ ತಾನೇ? ಎಲ್ಲ ವಿಚಾರಿಸ್ದೆ. ಬಾಲ ಈ ಪರಿಸ್ಥಿತಿಗೆ ಬಂದಿರೋದು ನಮ್ಮ ದಿವ್ಯನ ಕಾರಣದಿಂದಲೇ ಅಂತೆ.
ದಿವ್ಯನ ಮದುವೆ ಆಗಲಿಲ್ಲ ಅಂದಿದ್ರೆ ಅವನು ಅವನ ಅಪ್ಪನ ಜೊತೆ ಸುಖವಾಗಿರ್ತಾ ಇದ್ದಂತೆ. ನೀವೇನೇ ಹೇಳಿದ್ರು ನಂಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ ಅತ್ತೆ. ಅಲ್ಲ ಜಾನಕಿ, ಅವ್ನು ಕುಬೇರ ಅಲ್ಲದೆ ಹೋಗಿದ್ದಿದ್ರೆ ನಿನ್ನ ಮಗಳು ಅವನ್ನ ಮದುವೆ ಮಾಡ್ಕೋತಾ ಇದ್ಲಾ? ಅಷ್ಟು ತಲೆ ಇಲ್ವಾ ಜಾನಕಿ ನಿನಗೆ? ಅದು ಬಿಡು, ಅಲ್ಲೊಂದು ಬಾಕ್ಸ್ ಇದೆ, ತಗೊಂಡ್ ಬಾ. ಅಮ್ಮ ತಾಯಿ, ನೀನು ಹೆಲ್ಪ್ ಏನು ಬೇಡ, ಐ ಆಮ್ ಗುಡ್. ಯಾಕೆ ಬ್ಲೇಸರ್ ಹಾಕೋ ನೆಪದಲ್ಲಿ ನನಗೆ ಹೇಳ್ದು ಬೀಳ್ಸಿ ಅದನ್ನ ರಿತು ನೋಡಿ ಎಡವಟ್ಟಾಯ್ತಲ್ಲ, ಅದನ್ನ ತಿರ್ಗಾ ಮಾಡಬೇಕು ಅನ್ಕೊಂಡಿದ್ಯಾ? ದಿನ ಅದನ್ನೇ ಮಾಡೋದಕ್ಕಾಗುತ್ತಾ? ಇವತ್ತು ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ. ಅದನ್ನೇ ಬೇಡ ಅಂದಿದ್ದು. ಅಯ್ಯ ಹೋಗ್ಲಿ ಬಿಡು ಅಮಲ್ ಬೇಬಿ, ನೀನ್ ತುಂಬಾ ಹೆದರ್ಕೋತೀಯ, ನಾನೇ ನಿನ್ನ ಬೀಳ್ಸಲ್ಲ. ಈ ವಿಚಾರದಲ್ಲಿ ಯಾರನ್ನ ನಂಬಿದ್ರು ನಿನ್ನನ್ನು ಮಾತ್ರ ನಾನು ನಂಬಕ್ಕಾಗಲ್ಲ. ಆದ್ರೆ ನೀನ್ ಹೈಯೆಸ್ಟ್ ನಂಬೇಕಾಗಿರೋದೆ ನನ್ನನ್ನ. ಯಾಕೆ? ನಾನ್ ನಿನ್ ಸಖಿವಾರಿ ಅಲ್ವಾ, ಅದಕ್ಕೆ. ಅದು ಒಂದ್ ಶಬ್ದ ಹೇಳ್ಕೊಟ್ಟು ತುಂಬಾ ತಪ್ಪು ಮಾಡಿದೆ. ಇವಾಗ ನೋಡು, ಯಾವಾಗ್ಲೂ ಅದೇ ಶಬ್ದ ಹೇಳ್ತೀಯ. ಅದನ್ನ ಹೇಳ್ಕೊಟ್ಟು ನೀನು ಒಳ್ಳೆ ಕೆಲಸ ಮಾಡಿದೆ. ಹೌದು, ನಾನು ಕೇಳೋದನ್ನೇ ಮರ್ತ್ಬಿಟ್ಟೆ. ಆಫೀಸಲ್ಲಿ ಊಟ ಎಲ್ಲ ಹೇಗಿರುತ್ತೆ? ಚೆನ್ನಾಗಿರುತ್ತಾ? ಊಟ ಪರವಾಗಿಲ್ಲ, ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಇವತ್ತು ಅಲ್ಲೆಲ್ಲಾದ್ರೂ ಹೋಟೆಲ್ ತಿಂತೀನಿ. ಅಯ್ಯೋ ವಿಧಿಯೇ, ಸತ್ಯನ್ ಗಂಡ ಸತ್ಯ ಇನ್ನು ಜೀವಂತವಾಗಿರುವಾಗ ಆಚೆ ತಿನ್ನೋದ? ನೋ ನೋ ನೋ. ಹಲೋ, ಈ ಓವರ್ ಆಕ್ಟಿಂಗೇ ಬೇಡ. ಏನ್ ವಿಷಯ ಅಂತ ಹೇಳು. ವಿಷಯ ಇಷ್ಟೇ, ನಿನ್ಗೋಸ್ಕರ ಕ್ಯಾರಿಯರ್ ರೆಡಿ ಆಗಿದೆ, ಅದನ್ನ ತಗೊಂಡು ಹೋಗು, ಆಚೆ ತಿನ್ಬೇಡ. ಇದನ್ ಹೇಳಕ್ಕೆ ಇಷ್ಟೊಂದು ಡ್ರಾಮಾನ? ಡ್ರಾಮಾ ಸತ್ಯ, ಲೇಟ್ ಆಗ್ತಾ ಇದೆ. ಬಂದೆ 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 ಬಂದೆ. ತಗೋ. ಥ್ಯಾಂಕ್ ಯು. ಇದ್ರಲ್ಲಿ ನಿನ್ಗೆ ಏನ್ ಇಷ್ಟನೋ ಅದೇ ಇದೆ, ಫುಲ್ಲು ತಿನ್ಬೇಕು, ಉಳಿಸ್ಬಾರ್ದಾಯ್ತಾ? ಸರಿ ಮೇಡಮ್. ಏನ್ ಬರೀ ಸರಿ, ಫುಲ್ ತಿಂದು ಖಾಲಿ ಡಬ್ಬದ ಫೋಟೋ ಕಳಿಸ್ಬೇಕು. ಇದ್ಯಾವ ರೂಲ್ಸು? ನಂದೇ ರೂಲ್ಸು. ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ಯಾ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೇಕು. ತಿಂತೀನಿ. ನಿನ್ ಯಾಕೆ ನನ್ ಮೇಲೆ ಅಷ್ಟೊಂದು ಅನುಮಾನ? ಅನುಮಾನ ಅಂತಲ್ಲ, ದಡ್ಡ ನೀನು. ಆ ನೆಪದಲ್ಲಾದ್ರೂ ನನ್ನ ನೆನಪಾಗ್ಲಿ ಅಂತ ಮೊದಲೇ ಹೋದಲ್ಲೇ ಕಳ್ದೋಗ್ತೀಯ, ಅದಕ್ಕೆ ಈ ಐಡಿಯಾ ಮಾಡಿರೋದು. ತುಂಬಾ ತಲೆ ಓಡಿಸ್ಬೇಡ, ಏನಾದ್ರೂ ಆರ್ಗ್ಯಾನಿಕ್ ಆಗಿ ಆಗ್ಬೇಕು. ಅದ್ ಬಿಟ್ಟು ಈ ತರ ಬಾಕ್ಸ್ ಕೊಟ್ಟು ನೆನ್ಪು ಮಾಡ್ಕೊಂತ ಹೇಳೋದಲ್ಲ. ನೀನ್ ಬಿಡು, ಆಫೀಸಿಗೆ ಹೋದ್ಮೇಲೆ ಹೆಂಡತಿ ನೆನಪೇ ಆಗಲ್ಲ. ದಿನಕ್ಕೆ ಒಂದ್ಸತಿನಾದ್ರೂ ಫೋನ್ ಮಾಡಿ ಏನ್ ಮಾಡ್ತಾ ಇದೀಯಾ, ಹೇಗಿದ್ಯಾ ಅಂತಾನೂ ಕೇಳಲ್ಲ. ಸತ್ಯ, ನೀನ್ ಏನೇನೋ ಅನ್ಕೋಬೇಡ, ನನ್ಗೆ ನಿನ್ನೇನ್ ಬರ್ದೇ ಇರುತ್ತಾ? ಕಿರಿಕ್ ರಾಣಿ ನೀನು, ನೀನ್ ಮರೆಯಕ್ಕಾಗತ್ತಾ? ಅದು ನೆನ್ನೆ ಫಸ್ಟ್ ಡೇ ಅಲ್ವಾ, ಟೆನ್ಷನ್ನು, ವರ್ಕ್ ಲೋಡು, ಅದಕ್ಕೆ ನಿನಗೆ ಫೋನ್ ಮಾಡೋಕ್ಕಾಗಲಿಲ್ಲ. ಅಷ್ಟೇನಾ? ಪರವಾಗಿಲ್ಲ ಬಿಡು, ಇವತ್ತು ಮರಿಬೇಡ, ಫೋನ್ ಮಾಡು. ಅದೇ ನಾನು ಫೋನ್ ಮಾಡೋದು. ಅಷ್ಟೊಂದು ನೆನಪಾದ್ರೆ ನೀನು ಫೋನ್ ಮಾಡ್ಬೋದಪ್ಪ. ಮಾಡ್ಬೋದು, ಆದ್ರೆ ನಾನು ಫೋನ್ ಮಾಡಿದಾಗ ನೀನು ಬ್ಯುಸಿ ಇದ್ದು ಫೋನ್ ತೆಗಿಲಿಲ್ಲ ಅಂದ್ರೆ ಆಗ ನನಗೆ ಬೇಜಾರಾಗಲ್ವಾ, ಅದಕ್ಕೆ ಮಾಡೋದಿಲ್ಲ. ಈಗ ಹೇಳಿದ್ಯಲ್ಲ, ನೀನು ಆಫೀಸ್ಗೆ ಹೋದ್ರು ಇನ್ಮೇಲಿಂದ ಫೋನ್ ಮಾಡ್ತಾನೆ ಇರ್ತೀನಿ, ತಲೆನೇ ಕೆಡಿಸ್ಕೋಬೇಡ. ನೀನು ಫೋನ್ ಮಾಡು, ನಾನು ಫ್ರೀ ಇದ್ರೆ ಮಾತ್ರ ನಿನ್ನ ಫೋನ್ ರಿಸೀವ್ ಮಾಡ್ತೀನಿ. ವರ್ಕ್ ಲೋಡ್ ಬ್ಯುಸಿ ಇರ್ತೀನಿ. ಆಮೇಲೆ ಅದಕ್ಕೂ ತಲೆ ತಿನ್ಬಾರ್ದು. ಆಯ್ತು. ಇವಾಗೇನು ಆಫೀಸ್ಗೆ ಹೋಗಕ್ ಬಿಡ್ತೀವೋ ಅಥವಾ ಇಲ್ಲೇ ಮಾತಾಡ್ಸ್ಕೊಂಡು ನಿಲ್ತೀವೋ? ಹೌದು, ಆಫೀಸಿಗೆ ಲೇಟ್ ಆಗಬಾರ್ದು, ಹೊರಡು. ಸರಿ, ಆಯ್ತು. ಅಮಲ್ ಬೇಬಿ, ಇವನು ಉದ್ಧಾರ ಆಗೋದಕ್ಕೆ 4G ಅಲ್ಲ 10Gನೇ ಬರಬೇಕು ಅನ್ಸುತ್ತೆ. ಏನು ಮಾಡೋದಪ್ಪ, ಇಲ್ಲಿ ಮಾಡೋಕ್ಕೇನೋ ಕೆಲಸನೂ ಇಲ್ಲ. ಇಲ್ಲಿ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು? ಸತ್ಯ ಫೋನ್ ಮಾಡಿದಾಗೆಲ್ಲ ನಾನು ಬ್ಯುಸಿ ಇದ್ದೀನಿ ಅಂತ ಜಂಬ ಬೇರೆ ಕೊಚ್ಕೋತೀನಿ.
ಅಯ್ಯೋ ಅವಳಿಗೇನಾದರೂ ನಾನು ಈ ಥರ ಕೆಲಸ ಇಲ್ಲದೆ ಓತ್ಲಾ ಹೊಡಿತಾ ಇದ್ದೀನಿ ಅಂತ ಗೊತ್ತಾಗೋದ್ರೆ ಜೀವನ ಪೂರ್ತಿ ಸಾಕಾಗೋಷ್ಟು ರೇಗಿಸಿ ಹಾವಳಿ ಇಟ್ಬಿಡ್ತಾಳೆ. ಓಹ್, ಯಾರು ಗೊತ್ತಾದರೂ ಅವಳಿಗೆ ಮಾತ್ರ ಗೊತ್ತಾಗಬಾರ್ದು. ಹಲೋ ಹಲೋ ಸರ್, ರಾಮಚಂದ್ರ ಸರ್ ಅವರು ನಿಮಗೆ ಅಂತಾನೆ ಒಬ್ರು ಪರ್ಸ್ನಲ್ ಅಸಿಸ್ಟೆಂಟ್ನ ಅಪಾಯಿಂಟ್ ಮಾಡಿದ್ದಾರೆ. ಅವ್ರು ಬಂದಿದ್ದಾರೆ. ಒಳಗಡೆ ಕಳಿಸ್ಲಾ ಸರ್? ಯಾ ಶೋರ್, ಕಳ್ಸ್ಕೊಡಿ. ಸರಿ ಸರ್. ಅಪ್ಪ ಹೇಳಿದ ಕೆಲಸ ಎಷ್ಟು ಚಾಚು ತಪ್ಪದೇರಂಗೆ ಮಾಡ್ತಾರೆ. ಈ ವಯಸ್ಸಲ್ಲೂ ಅವ್ರಿಗೆ ಎಷ್ಟು ಪಂಕ್ಚುಯಾಲಿಟಿ, ಎಷ್ಟು ಟೈಮ್ ಸೆನ್ಸು. ಅಪ್ಪ, ಯು ಆರ್ ಆ್ಯಕ್ಚುಲಿ ವೆರಿ ಗ್ರೇಟ್. ಹೌದು, ಅಪ್ಪ ನನಗೆ ಅಂತ ಯಾರನ್ನ ಅಪಾಯಿಂಟ್ ಮಾಡಿರ್ಬೋದು? ಹಾಗಿದ್ರೆ ಈ ಶೂಟ್ ಔಟ್ ಕಾರ್ತಿಕ್ ಮೇಲೇನಾ? ಎಸ್, ಕಾರ್ತಿಕ್ ಆಫೀಸಿಂದ ದೂರ ಇದ್ದಷ್ಟು ನಮಗೆ ಲಾಭ ಸುಹಾಸ್. ಅವನು ಆಫೀಸ್ನ ಟೇಕ್ ಓವರ್ ಮಾಡಿದ್ರೆ ಆಮೇಲೆ ನಮಗುಳಿಗಾಲ ಇರೋದಿಲ್ಲ. ಅದಕ್ಕೆ ನಾನು ಕರೆಕ್ಟಾಗಿರೋ ಬುಲೆಟ್ನ ಟ್ರಿಗರ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕಾರ್ತಿಕ್ ಅನ್ನೋ ದಾಳ ಆಫೀಸಿಂದ ಉರುಳೋಗ್ಬಿಡ್ಬೇಕು. ಏನು ಡಾರ್ಲಿಂಗ್, ನೀನು ಹೇಳೋದು ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ. ಬಿ ಸೀರಿಯಸ್ ಸುಹಾಸ್. ಸೀರಿಯಸ್ಸಾ? ನಾನು ಸೀರಿಯಸ್ ಆಗಲ್ಲಪ್ಪ, ಯಾಕಂದ್ರೆ ನಮ್ಮ ತಾತ ಹೋಗಿದ್ದೆ ಸೀರಿಯಸ್ ಆಗಿ. ಸುಹಾಸ್, ಜೋಕ್ ಡಾರ್ಲಿಂಗ್, ಜಸ್ಟ್ ಜೋಕ್, ಸೀರಿಯಸ್ ಆಗಬೇಡ. ಹೌದು, ನೀನು ನೆನ್ನೆ ಏನೋ ಮಾಡ್ತೀಯ ಅಂತ ಹೋದೆಯಲ್ಲ, ಏನು ಮಾಡಿದೆ? ಏನಿಲ್ಲ, ನಾನು ನಿನ್ನೆನೂ ಈ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಕಾರ್ತಿಕ್ ಆಫೀಸಿಗೆ ಎಂಟರ್ ಆಗಿದ್ದ ಫಸ್ಟ್ ಡೇನೇ ಇದೆಲ್ಲ ಆಗಿದ್ದಿದ್ರೆ ನಮ್ಮ ಅಪ್ಪಂಗೆ ಅವನ ಮೇಲೆ ಸಿಂಪತಿ ಬಂದ್ಬಿಡ್ತಾ ಇತ್ತು. ಅದಕ್ಕೆ ನಿನ್ನೆ ಪ್ಲ್ಯಾನ್ ಮಾಡೋದ್ರ ಬದಲು ಅದನ್ನು ಇವತ್ತು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇದು ಪ್ಲ್ಯಾನ್ ಅಂದರೆ ನಿನ್ನ ತಲೆ ಸೂಪರ್ ಡಾರ್ಲಿಂಗ್, ಸೂಪರ್. ಬಟ್ ಮನೇಲೇ ಇದ್ದಿದ್ದಕ್ಕೆ ದೊಡ್ಡ ಆಪರ್ಚುನಿಟಿ ಸಿಕ್ತು. ಈ ಸಲ ನಾನು ಆ ಸತ್ಯ, ಕಾರ್ತಿಕ್ ಇಬ್ಬರ ಮೇಲೂ ಒಟ್ಟಿಗೆ ಅಟ್ಯಾಕ್ ಮಾಡ್ತಿದ್ದೀನಿ. ಅದೇ ಹೇಗೆ? ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಸುಹಾಸ್. ಇವತ್ತು ಈ ಕೀರ್ತನ ಆಫೀಸ್ಗೆ ಹೋಗ್ತಾ ಇದ್ದಾಳೆ. ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಗೊತ್ತಾಗುತ್ತಲ್ಲ. ಪಾಪ ಕಣ, ಅಕ್ಕ ಬಂಡು ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದಾಳೆ. ನೀನು ನೋಡಿದ್ರೆ ಫೋನ್ ಕಟ್ ಮಾಡ್ಬಿಟ್ಟೆ, ಅವಳು ಫೀಲ್ ಆಗಲ್ವಾ? ಫೀಲ್ ಗಿಲ್ಲೆಲ್ಲ ಮಾಡ್ಕೊಂಡಿರಲ್ಲ ಕಣೋ. ಬೇಕಿದ್ರೆ ಇನ್ನೊಂದೆರಡು ಮಾತು ಜಾಸ್ತಿ ಬೈದಿರ್ತಾಳೆ. ಅಕ್ಕ ಬಾಳು ಇಷ್ಟೊಂದು ಪ್ರೀತಿಯಿಂದ ನಿನ್ನ ಹತ್ರ ಮಾತಾಡ್ತಿರೋದು ನೋಡಿದ್ರೆ ನಂಬಕ್ಕೆ ಆಗ್ತಿಲ್ಲ ಕಣೋ. ನಿಜವಾಗ್ಲೂ ತುಂಬಾ ಬದಲಾಗಿದ್ದಾಳೆ. ನೀನು ತುಂಬಾ ಪ್ರೀತಿಸ್ತಿದ್ದಾಳೆ ಕಣೋ. ಪ್ರೀತಿನ ಒಂದ್ಸತಿ ಮನೆಗೆ ಬಂದು ನೋಡು, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾಳೆ. ಹೆಣ್ಮಕ್ಳು ಜಗಳ ಆಡೋದೆ ಎವಿ ಲವ್ ಇದ್ದಾಗ ಅಂತ ದೊಡ್ಡವ್ರು ಹೇಳಿಲ್ವಾ? ಅಷ್ಟಕ್ಕೂ ಸತ್ಯನ ನೀನು ಹಿಂಗೆಲ್ಲ ಅವಾಯ್ಡ್ ಮಾಡೋದು ತಪ್ಪು ಕಣ. ನೀನು ಇವತ್ತೆಲ್ಲ ಕ್ಲಿಯರ್ ಮಾಡಿಕೊಂಡು ಇಲ್ಲಿ ಬಂದು ಕುತ್ಕೊಂಡಿದ್ಯಾ ಅಂದರೆ ಅದಕ್ಕೆ ಕಾರಣನೇ ಸತ್ಯ, ಅದನ್ನ ಮರಿಬೇಡ. ಅವಳನ್ನ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಬಾಮೈದ. ಆದರೆ ಸತ್ಯ ಹೀಗೆಲ್ಲ ಮಾತಾಡಿದಾಗ ಅವಳಿಗೆ ಏನು ಉತ್ತರ ಕೊಡಬೇಕು, ಅವಳನ್ನ ಹೇಗೆ ಫೇಸ್ ಮಾಡೋದು ಅಂತಲೇ ನನಗೆ ಗೊತ್ತಾಗಲ್ಲ. ಹೇಗೆ ಅಂದರೆ, ಈಗ ಅವಳು ನಿನ್ನ ಜೊತೆ ಹೇಗಿದ್ದಾಳೋ ಹಾಗೆ ನೀನು ಅವಳ ಜೊತೆ ಇದ್ರೆ ಆಯ್ತಪ್ಪ, ಅದೇನು ಭ್ರಮಿದ್ಯೇನಾ? ಹಂಗಲ್ಲ ಬಾಮಿ. ನಾನು ಸತ್ಯನ ನೋಡಿದಾಗೆಲ್ಲ ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಅನ್ಸುತ್ತೆ. ಅವಳು ಯಾವಾಗಲೂ ಖುಷಿಯಾಗಿರೋ ಥರ ಏನಾದರೂ ಮಾಡಬೇಕು ಅನ್ಸುತ್ತೆ. ಆದರೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ತಾನೇ, ಅವ್ರ ಹುಡುಗರಿಗೆ ಫೋನ್ ಮಾಡ್ಬಿಟ್ಟು ಐಡಿಯಾ ಕೇಳು. ಅವಳಿಗೆ ಖುಷಿ ಆಗೋ ಥರ ಏನು ಮಾಡ್ಬೋದು ಅಂತ ಕೇಳು. ಅವರೇ ಒಂದು 10 ಐಡಿಯಾ ಕೊಡ್ತಾರೆ. ಅದ್ರಲ್ಲಿ 1-2 ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕು, ಅಕ್ಕ ಬಂದು ಫುಲ್ ಕಳೆದೋಯ್ತಾರೆ. ಕರೆಕ್ಟು. ಸತ್ಯನ ಹುಡುಗರಿಗೆ ಮಾತ್ರ ಅವಳು ಸರಿಯಾಗಿ ಗೊತ್ತಿರೋದು. ಕಾಲ್ ಮಾಡು ಮತ್ತೆ. ಇತ್ತೀಚೆಗೆ ನಮ್ಮ ಗ್ಯಾರೇಜು ಒಳ್ಳೆ ಗುಜ್ರಿ ತರ ಆಗೋಗಿದೆ. ಎಲ್ಲಿ ನೋಡು ಬರೀ ಕಸಾನೆ. ಯಾರಪ್ಪ ಇದು ಅಭಿಮಾನಿಗಳು, ಕೆಲಸ ಮಾಡಕ್ಕೂ ಬಿಡಲ್ವಾ? ಓ ಬೇಬಿ ಬಾವಾ, ಅಲ್ಲೋ ಬೇಬಿ ಬಾವಾ. ಏಯ್, ಏನೋ ಇದು ಬೇಬಿ ಬಾವ ಅನ್ಕೊಂಡು? ನಿನಗೆ ಬೇಕಿದ್ರೆ ಜಸ್ಟ್ ಬಾವ ಅನ್ನು ಸಾಕು. ಆಯ್ತು ಬೇಬಿ ಬಾವಾ, ಜಸ್ಟ್ ಬಾವಾ.
ಆಕ್ಚುಲಿ ನಾನೇ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡ್ಬಿಟ್ರಿ. ಮನ್ಸಕ್ಕೆ ತುಂಬಾ ಖುಷಿ ಆಯ್ತು. ಯಾಕೆ, ಏನ್ ವಿಷಯ? ನಾಡಿದ್ದು ಒಂದಿನ ಸತ್ಯನ ನೀವು ಇಲ್ಲಿ ಕಳ್ಸ್ಕೊಡ್ಬೇಕು. ಹೌದಾ? ಯಾಕೆ, ಏನ್ ವಿಶೇಷ? ಏಕೆ ನಿಮಗ್ ಗೊತ್ತಿಲ್ವಾ? May I come in, sir? ಅಕ್ಕ, ನೀನಾ? ಏನಕ್ಕ ಇದು ಪರ್ಮಿಷನ್ ಎಲ್ಲ ಕೇಳ್ಕೊಂಡು? ಬಾಕ, ಕೂತ್ಕೋ. ಅಕ್ಕ ತಮ್ಮ ಏನಿದ್ರು ಮನೆಯಲ್ಲಷ್ಟೇ ಕಾರ್ತಿಕ್, ಇಲ್ಲಿ ನೀನು ನಮ್ಮೆಲ್ಲರಿಗೂ ಬಾಸ್. ಅದು ಬರೀ ಡೆಸಿಗ್ನೇಷನ್ ಮಾತ್ರ ಅಕ್ಕ. ಇನ್ನು ನಾನು ಆಫೀಸ್ದು ಯಾವ ಜವಾಬ್ದಾರಿನೂ ವಹಿಸ್ಕೊಂಡೇ ಇಲ್ಲ. ಅದು ಆಗುತ್ತೆ ಬಿಡು. ಎನಿವೇ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನಿನ್ನನ್ನ ಈ ಚೇರಲ್ಲಿ ನೋಡಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ? ಫೈನಲಿ ಯು ಮೇಡ್ ಇಟ್ ಹ್ಯಾಪನ್ ಅಂಡ್ ಮೈ ಡ್ರೀಮ್ಸ್ ಕಮ್ ಟ್ರೂ. ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್. ಥ್ಯಾಂಕ್ಸ್ ಅಕ್ಕ. ಅದು ಸರಿ, ನೀನೇನು ಆಫೀಸಿಗೆ ಬಂದ್ಬಿಟ್ಟಿದ್ಯಾ? ಯಾಕೆ, ನೀನ್ ಬರ್ತಿದ್ಯಾ ಅಂತ ನಾನು ಬರಬಾರ್ದಾ? ಅಯ್ಯೋ, ನಾನು ಯಾವಾಗ ಹಾಗೆ ಹೇಳ್ದೆ? ನೋಡಕ್ಕ, ಇದು ಅಪ್ಪ ಕಟ್ಟಿರೋ ಕಂಪ್ನಿ. ನಾನು ನೀನು ಇಬ್ರು ಸೇರಿ ಈ ಕಂಪ್ನಿನ ಮುನ್ನಡೆಸ್ಬೇಕು. ನನ್ಗೆ ಈ ಪ್ರೋಸೆಸ್ಸಲ್ಲಿ ನೀನೇ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ನನ್ಗಿಂತ ಮುಂಚೆ ಈ ಕಂಪ್ನಿಗೆ ಎಂಟರ್ ಆದವಳು ನೀನೇ. ಯು ಡೋಂಟ್ ವರಿ ಅಬೌಟ್ ಇಟ್. ನನ್ನ ಸಪೋರ್ಟ್ ನಿನಗೆ ಯಾವಾಗಲೂ ಇರುತ್ತೆ. ಬೈ ದ ವೇ ಕಾರ್ತಿಕ್, ಇಷ್ಟು ದಿನ ಲಾಜಿಸ್ಟಿಕ್ಸ್ಗೆ ಸೈನಿಂಗ್ ಅಥಾರಿಟಿ ನಾನಾಗಿದ್ದೆ. ಇವಾಗ ನೀನು ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಓ ಹೌದಾ? ಸರಿ, ಏನು ಕೆಲಸ? ನಿನ್ನ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತಾಡಬೇಕು ಕಾರ್ತಿಕ್. ಅಕ್ಕ, ಮಂಜ ನಿನಗೆ ಗೊತ್ತಿರೋನೆ. ಮೋರ್ ಓವರ್ ಅವನು ಇವಾಗ ನನ್ನ ಪರ್ಸನಲ್ ಸೆಕ್ರೆಟರಿ. ಸೊ ಪರವಾಗಿಲ್ಲ, ಹೇಳು. ಬಮೇದ, ನಾನು ಆಚೆ ಇರ್ತೀನಿ, ನೀವು ಮಾತಾಡ್ಕೊಳ್ಳಿ. ಬೇಡ, ನೀನು ಇಲ್ಲೇ ಇರು. ಎನಿವೇ ಕಾರ್ತಿಕ್, ಇದರಲ್ಲಿ ಕೊಟೇಶನ್ಸ್ ಎಲ್ಲ ಇದೆ. ಎಲ್ಲನೂ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಯಾವ್ದು ನಿನಗೆ ಸರಿ ಅನ್ಸುತ್ತೋ ಅದನ್ನು ಅಪ್ರೂವ್ ಮಾಡು. ಇಷ್ಟು ಹೇಳಕ್ಕೆ ಅವನು ಯಾಕಕ್ಕ ಆಚೆ ಕಳಿಸ್ಬೇಕಾಗಿತ್ತು? ಕೆಲಸ ಗೊತ್ತಿಲ್ಲದೆ ಇರೋರ ಮುಂದೆ ನನಗೆ ಕಾನ್ವರ್ಸೇಷನ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಕಾರ್ತಿಕ್. ಅಕ್ಕ, ಬಾಮೈದ ಇವಾಗ ನನ್ನ ಸೆಕ್ರೆಟರಿ, ಅವನು ಕೆಲಸ ಕಲಿಬೇಕಲ್ವಾ? ಆ ಕೆಲಸನ ನೀನ್ ಮಾಡು. ಸುಮ್ಮನಿದ್ದಕ್ಕೇನೆ ಹಿಂಗಾಗಿರೋದು. ನೋಡು ಬಾಬಯ್ಯ, ನೀ ಸರಿಯಾಗಿ ಸಂಬಳ ಕೊಡ್ಲಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆನೇ ಆಗುತ್ತೆ. ಮೊದಲೇ ಹೇಳ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಲ್ಲ. ಅಮೌಂಟ್ ಅರೇಂಜ್ ಮಾಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಲಿ ಇತ್ಕೊಂಡು ಹಿಂಗೆ ಎದುರಿಸ್ತಿಯಲ್ಲ ಚೋಟ. ನಾನೇನೋ ನೀನು ಅರ್ಥ ಮಾಡ್ಕೋತೀನಿ, ಆದರೆ ನಮ್ಮ ಜೊತೆಲಿರೋರೆಲ್ಲ ನನ್ನ ಥರ ನೀನು ಅರ್ಥ ಮಾಡ್ಕೋಬೇಕಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಚೋಟ? ಇನ್ಯಾರು, ಆ ಕಾವೇರಕ್ಕನ ಬಗ್ಗೆ. ಅವಳು ಈಗಾಗಲೇ ಸಂಬಳದ ವಿಚಾರವಾಗಿ ನಿನ್ನ ಜೊತೆ ಜಗಳ ಆಡಿದಾಳೆ. ನೀನು ಅದನ್ನು ಕಿವಿಗೂ ಹಾಕೊಂಡಿಲ್ಲ ಅಂತ ಅವಳು ಬೇರೆ ದಾರಿನೇ ಹಿಡ್ದಿದ್ದಾಳೆ. ಬೇರೆ ದಾರಿನ? ಏನು ಅದು? ಇವತ್ತೇನಾಯ್ತು ಗೊತ್ತಾ? ಈಗ ನನ್ನ ಗಂಡನೇ ನೋಡು, 3 ಹೊತ್ತು ಇಸ್ಪಿಟ್ ಹಾಕೊಂಡು ಸಾಯ್ತಿರ್ತಾನೆ. ಬಾರಯ್ಯ ಮನೆ ಕೆಲಸ ಮಾಡಕ್ ಸಹಾಯ ಮಾಡು ಅಂತ ಅಂದ್ರೆ ನಂಗೆ ಟೈಮೇ ಇಲ್ಲ, ಫ್ರೀನೇ ಇಲ್ಲ ಅಂತ ಕತೆ ಬಿಡ್ತಾನೆ. ನಮ್ಮ ಹೆಂಗಸ್ರು ಹಣೆ ಬರನೇ ಇಷ್ಟು ತೊಳಿ ಬಳಿ ಗುಡ್ಸು. ಆದ್ರೆ ನಿನ್ ನೋಡಿದ್ರೇನೆ ಪಾಪ ಅನ್ಸುತ್ತೆ. ಸಿಟಿಯಲ್ಲಿ ಬೆಳೆದವಳು ನಿನಗೆ ಯಾಕೆ ಕರ್ಮ ಅಂತ. ನನಗೂ ಕೆಲವೊಂದ್ಸಲ ಹಾಗೆ ಅನ್ಸುತ್ತೆ. ಎಲ್ಲ ಇವಳ ದಿವ್ಯನ ಹತ್ರನೇ ಪಿನ್ನಿಡೋ ಕೆಲಸ ಮಾಡ್ತಾವಳ. ಅದಕ್ಕೆ ಬೇರೆ ಇದನ್ನ ಮನ್ಸಿಗೆ ಹಚ್ಕೊಂಡ್ಲು ಅನ್ಸುತ್ತೆ ಬಾಬಯ್ಯ. ಇದು ಡೇಂಜರ್ ಸಿಗ್ನಲ್ಲು.
ಹೋಗ ದಿವ್ಯಾ ಹಂಗೆಲ್ಲ ಕಾವೇರಕ್ಕ ಹೇಳಿದ್ನ ಮನ್ಸಿಗೆ ಹಚ್ಕೊಳಲ್ಲ. ಸರಿ, ಈಗ ಸೀದಾ ಮನೆಗೆ ಹೋಗಿ ಅದಕ್ಕೆ ನೋಡು, ಅದಕ್ಕೆ ಏನಾದರೂ ರಾಂಗ್ ಆಗಿದ್ರೆ ನಾನು ಹೇಳಿದ್ದೆ ಸರಿ ಅಂತ ಫಿಕ್ಸ್ ಆಗು. ಯಾಕೆ ನಗ್ತಿದ್ಯಾ? ನಾನೇನ್ ಜೋಕ ಮಾಡ್ದೆ? ಅಲ್ಲ ಸತ್ಯ, ನೀನ್ ಒಳ್ಳೆ ಟಿಪಿಕಲ್ ಹೆಂಡತಿ ತರ ಮಾತಾಡಿದ್ಯಲ್ಲ, ಅದಕ್ಕೆ ನಂಗೆ ನಗು ಬಂದ್ಬಿಡ್ತು. ನೀನೇನು ನಿನ್ ಗತ್ತೇನು ಲೇಡಿ ರಾಮಾಚಾರಿ, ನೀನು ಕೇಡಿ ಬೇಬಿ ನೀನು. ಅಂತದ್ರಲ್ಲಿ ಟಿಪಿಕಲ್ ಹೆಂಡತಿ ತರ ಯಾಕ್ರಿ ಫೋನ್ ಮಾಡಿಲ್ಲ, ನನ್ನ ನೆನ್ಪು ಬಂದಿಲ್ಲ ಅಂತ ಕೇಳಿದ್ರೆ ಇನ್ನೇನಾಗುತ್ತೆ, ನಗು ಬರುತ್ತೆ. ನಿನ್ಗಿದ್ ಒಂದ್ ಸ್ವಲ್ಪನೂ ಸೂಟ್ ಆಗಲ್ಲ. ನನಗೂ ಮನ್ಸಿದೆ, ಭಾವನೆಗಳಿದೆ. ಸಾರಿ ಸತ್ಯ, ನಾನ್ ಹೇಳಿದ್ದು ಆ ಅರ್ಥದಲ್ಲ. ಈ ಎಮೋಷನಲ್ ರಿಯಾಕ್ಷನ್ಸ್ ಎಲ್ಲ ನಿನಗ್ ಸೂಟೇ ಆಗಲ್ಲ. ನೀನೇನಾದ್ರು ಬಿಂದಾಸ್ ದಿಲ್ದಾರ್, ನೀನ್ ಹಾಗೆ ಇರ್ಬೇಕಮ್ಮ. ಸರಿ, ನಿದ್ದೆ ಮಾಡೋಣವಾ? ಗುಡ್ ನೈಟ್, ಮಲ್ಕೋ. ಅಲ್ಲ ಸತ್ಯ, ಮಾತ್ ಈ ಪ್ರಪಂಚದಲ್ಲಿ ಗಂಡ ಅನ್ನೋ ಡೆಸಿಗ್ನೇಷನ್ ಇರೋರ್ಗೆ ಹೆಂಡತಿ ಜೊತೆ ಹೇಗ್ ನಡ್ಕೊಂಡ್ರೆ ಕರೆಕ್ಟು ಅಥವಾ ತಪ್ಪು ಅನ್ನೋ ಕ್ಲಾರಿಟಿ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಏನಂತೀರಾ? ನಿನ್ ಬೊಗ್ಲೆ ಪುರಾಣ ಸಾಕು, ಸುಮ್ನೆ ಮಲ್ಕೊಳಯ್ಯ. ಅಮೂಲ್, ಈ ಅಮೂಲ್ ಬೇಬಿ ಎಲ್ಲಿ ಹೋದ? ನನಗೆ ಹೇಳ್ದೆ ಆಫೀಸಿಗೆ ಹೊರಟ್ಬಿಟ್ನಾ ಹೇಗೆ? ಸತ್ಯ, ನಿನ್ ಕಣ್ಣು ಯಾರನ್ನ ಹುಡುಕ್ತಾ ಇದೆ? ಕಾರ್ತಿಕ್ ಹುಡುಕ್ತಿದ್ಯಾ? ಹ್ಞೂ ಚಿಕ್ಕತ್ತೆ, ರೂಮಲ್ಲೂ ಇಲ್ಲ. ನೀವೆಲ್ಲಾದ್ರೂ ನೋಡಿದ್ರಾ? ಅವನು ಆಗ್ಲೇ ಆಫೀಸಿಗೆ ಹೋದ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೇಗ ಹೋದ. ಹೌದಾ? ಆಗ್ಲೇ ಹೊರಟ್ಬಿಟ್ರಾ? ಯಾಕೆ, ನಿನಗೆ ಹೇಳಿ ಹೋಗ್ಲಿಲ್ವಾ? ಅದಕ್ಕೆ ಬೇಜಾರಾ? ಹ್ಞೂ ಚಿಕ್ಕತ್ತೆ, ದಿನ ಹೇಳಿ ಹೋಗ್ತಿದ್ದ. ಸರಿ, ಇನ್ಮೇಲೆ ಹೀಗೆ ಅವಸರ ಮಾಡಿದ್ರೆ ನೀನ್ ಹೆಂಡತಿ ಹೇಳ್ದ್ಯಾ ಅಂತ ಕೇಳ್ತೀನಿ. ಹೇಳಿಲ್ಲ ಅಂತ ಅನ್ಕೋ, ಮನೆಯಿಂದ ಆಚೆ ಕಾಲಿಡೋದಕ್ಕೂ ಬಿಡಲ್ಲ, ಸರಿನಾ? ಚಿಕ್ಕತ್ತೆ, ತಮಾಷೆ ಮಾಡ್ತಿದ್ದೀರಾ? ಅಲ್ಲ, ಅವ್ನು ಬಾಕ್ಸ್ ತಗೊಂಡು ಹೋದ್ನಾ? ಅಯ್ಯಯ್ಯೋ ಇಲ್ವಲ್ಲ ಸತ್ಯ, ನಾನು ಮರ್ತೋದೆ. ಇನ್ನೂ ಅಭ್ಯಾಸ ಆಗಿಲ್ವಲ್ಲ, ಅದಕ್ಕೆ ಬಾಕ್ಸ್ ಕೊಡೋದು ಮರ್ತೋಯ್ತು. ಛೆ, ಎಂಥ ಕೆಲಸ ಆಗೋಯ್ತು. ಆಫೀಸ್ ಊಟನೂ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದ. ಈಗೇನು ಮಾಡೋದು? ಪಾಪ ಅವನು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? ಮಧ್ಯಾಹ್ನ ಟೈಮ್ಗೆ ಬಿಸಿ ಬಿಸಿ ಅಡುಗೆ ಮಾಡಿ ಡ್ರೈವರ್ ಕೈಲಿ ಕೊಟ್ಟು ಕಳಿಸ್ಬಿಡೋಣ. ಹಾಂ, ಸರಿ ಸರಿ ಸರಿ. ಚಿಕ್ಕತ್ತೆ, ನಿಮ್ಗೇನು ಬೇಜಾರಿಲ್ಲ ಅಂದರೆ ನಾನೇ ಅಡುಗೆ ಮಾಡಿ ಆಫೀಸಿಗೆ ತೊಗೊಂಡೋಗಿ ಕೊಟ್ಟು ಬರಲಾ? ಆಫೀಸ್ ನೋಡ್ದಂಗೆ ಆಗುತ್ತೆ. ಆಹಾ, ಆಗ್ಲೇ ಗಂಡನ್ ಬಿಟ್ಟಿರೋದಕ್ಕಾಗ್ತಿಲ್ಲ ಅನ್ನೋ. ಸರಿ, ನೀನೇ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಆಫೀಸಿಗೆ ತಗೊಂಡೋಗಿ ಕೊಡ್ಬಾ. ಸರಿ, ಕಾರ್ತಿಕ್ ಏನಿಷ್ಟ ಅಂತ ನೀನ್ ಹೇಳಲೇ ಇಲ್ಲ. ಅವನಿಗೆ ಮುದ್ದೆ, ಬಸ್ಸಾರು, ಹುಳಿ ಪಲ್ಯ, ಅನ್ನದ ಜೊತೆ ರಸಮ್ಮು, ಸಂಡಿಗೆ ಇಷ್ಟ. ಸ್ವೀಟಲ್ಲಿ ಗೋಧಿ ಪಾಯಸ ಇಷ್ಟ. ಸೊ ಸ್ವೀಟು ಕಾಯೋದೇ ಆಗೋಯ್ತು. ಎಲ್ಲೋಗಿದೆ ರೀತು? ನಾನು ಬರ್ತೀನಿ ಅಂತ ಗೊತ್ತಿಲ್ವಾ? ಸ್ವಲ್ಪ ಆದರೂ ಟೈಮ್ ಸೆನ್ಸ್ ಇರಬೇಕು, ಕಾಯಿಸ್ಬಾರ್ದಂಗೆಲ್ಲ. ಇವತ್ತು ಟ್ಯೂಷನ್ ಬೇಡ. ಏಕೆ ಬೇಡ ಅಂದರೆ ಬೇಡ ಅಷ್ಟೇ. ಇದನ್ನು ಮೊದಲೇ ಹೇಳಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಟೈಮ್ ಆದರೂ ಸೇವ್ ಆಗಿರೋದು ನಂದು. ಏನು ಮಾಡಲಿ, ಇಷ್ಟು ದೂರ ಬಂದಿದ್ದೀನಿ. ನಿನಗೆ ನಿಜವಾಗ್ಲೂ ಟ್ಯೂಷನ್ ಕೇಳೋ ಮೂಡಿಲ್ಲ ಅಂದರೆ ನಾನು ಹೊರಡ್ತೀನಿ.
ಹೋಗ್ಬೇಡ ರಾಕಿ. ಏನು ಮಾಡ್ತಾ ಇದೆಯಾ ರೀತು? ಟ್ಯೂಷನ್ ಬೇಡ ಅಂದ ತಕ್ಷಣ ಹೊರಟೇ ಬಿಡ್ತೀಯಲ್ಲ ರಾಕಿ. ನಿನಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸೋದೇ ಇಲ್ವಾ? ರಿತು, ನಿನ್ನೆನ ನಾನು ನಿಂಗೆ ಹೇಳಿದ್ದೀನಿ ನಮ್ಮ ಮಧ್ಯ ಈ ಟಾಪಿಕ್ ಬೇಡ ಅಂತ. ಮೊದಲು ಬೇರೆಯವ್ರ ಭಾವನೆಗಳಿಗೆ ಅಭಿಪ್ರಾಯಗಳಿಗೆ ಬೆಲೆ ಕೊಡೋದನ್ನ ಕಲಿ. ನೀನು ಅಷ್ಟೇ, ನನ್ನ ಭಾವನೆಗೆ ಬೆಲೆ ಕೊಡೋದನ್ನ ಕಲಿ. ಈಡಿಯಟ್ ಥರ ಆಡ್ಬೇಡ, ನಾನು ಹೊರಡ್ತೀನಿ. ರಾಕಿ ಪ್ಲೀಸ್, ಇವತ್ತು ಇಡೀ ದಿನ ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತಿದೆ. ನನ್ನ ಜೊತೆ ಇರ್ತೀಯಾ? ನಿನಗೆ ಓಕೆ ಆದರೆ ಜೊತೆಲೇ ಕೂತ್ಕೊಂಡು ಮೂವಿ ನೋಡೋಣ, ಬೇಕಿದ್ರೆ ಥಿಯೇಟರ್ಗೂ ಹೋಗೋಣ. ಸ್ಟಾಪ್ ಇಟ್ರಿತು. ನನಗೆ ನಿನ್ನ ಜೊತೆ ಟ್ಯೂಷನ್ ಬಿಟ್ಟು ಬೇರೆ ಯಾವ ಥರದ ಕನೆಕ್ಷನು ಬೇಡ. ಪ್ಲೀಸ್ ರಾಕಿ. ನಿನ್ಗಿನ್ ಯಾವ ಥರ ಹೇಳಿರಿತು? ನನಗೆ ಹಾಗೆಲ್ಲ ಟೈಮ್ ಪಾಸ್ ಮಾಡಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ರಾಕಿ, ಹುಡುಗರು ಒಂದು ಹುಡುಗಿನ ಪ್ರೀತಿಸ್ತಿದ್ದಾರೆ ಅಂತಂದ್ರೆ ಅವ್ರಿಗೋಸ್ಕರ 7 ಸಮುದ್ರ ಬೇಕಾದರೂ ದಾಟ್ ಬರ್ತಾರಂತೆ. ಆದರೆ ನೀನು ನನ್ನ ಜೊತೆ ಒಂದೇ ದಿನನೂ ಟೈಮ್ ಸ್ಪೆಂಡ್ ಮಾಡೋಕ್ಕೂ ರೆಡಿ ಇಲ್ಲ. ನಿನ್ನ ಮನಸ್ಸಲ್ಲಿ ನನಗೆ ಒಂಚೂರು ಜಾಗ ಇಲ್ವಾ? ನಾನು ಆರ್ಸದಲ್ಲಿ ಹೇಳಿಲ್ಲ ರೀತು. ನನಗೆ ನಿನ್ನ ಬಗ್ಗೆ ಗೌರವ ಇದೆ, ಸ್ನೇಹ ಇದೆ. ಆದರೆ ಅದನ್ನ ಮೀರಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡ, ನನಗೆ ಕಷ್ಟ ಆಗುತ್ತೆ. ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಬೇಡ ರಾಕಿ. ನಿನ್ನ ಮನಸ್ಸಲ್ಲೂ ನನ್ನ ಬಗ್ಗೆ ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ, ರಾಕಿ, ನನಗೆ ನಿಂತಲ್ಲೇ ಭೂಕಂಪ ಆದಂಗಾಯ್ತು. ನನ್ನ ಮನಸ್ಸಲ್ಲಿ ಗಂಡನ ಸ್ಥಾನ ಇರೋದು ಅದು ನಿನಗೆ ಮಾತ್ರ. ರಾಕಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ನಾನು ನಿನ್ನ ಹುಚ್ಚಿ ಥರ ಪ್ರೀತಿ ಮಾಡ್ತಾ ಇದ್ದೀನಿ. ನನಗಿನ್ನ ಜಾಸ್ತಿ ನಾನು ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ. ಇನ್ನು ಯಾವ ಥರ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ? ನೋಡು ರಾಕಿ, ನಾನು ಮದುವೆ ಅಂತ ಆದರೆ ಅದು ನಿನ್ನನ್ನು ಮಾತ್ರ. ಮಾತಾಡು ರಾಕಿ, ಏನಾದರೂ ಹೇಳು. ಯಾಕೇನು ಮಾತಾಡ್ತಿಲ್ಲ? ಮಾತಾಡೋದನ್ನೆಲ್ಲ ನಾನು ಮಾತಾಡಾಗಿದೆ ರೀತು, ಇನ್ನೇನು ಉಳ್ದಿಲ್ಲ. ಪ್ರೀತಿ ಅನ್ನೋದು ಅದಾಗದೆ ಹುಟ್ಟಬೇಕು. ಈ ಥರ ಫೋರ್ಸ್ ಮಾಡಿದ್ರೆ ಯಾರ ಮನಸ್ಸು ಚೇಂಜ್ ಆಗಲ್ಲ. ಹಾಗಿದ್ರೆ ನಿನ್ನ ಮನಸ್ಸಲ್ಲಿ ನಾನಿಲ್ವಾ? ಇಲ್ಲ. ಒಂದು ನಿಮಿಷ ಇಲ್ಲೇ ಇರು. ಇದೆಲ್ಲ ಮಾಡ್ಬೋದಲ್ವಾ ಅಮೂಲ್ ಬೇಬಿ? ಇದು ಕೆಲಸನೇ ಅಲ್ವಾ? ಕರೆಕ್ಟ್ ಅಲ್ವಾ ಸತ್ಯ? ಇಷ್ಟೊಂದು ಆಪ್ಷನ್ ಇದೆ, ಇದೆಲ್ಲ ನನ್ಗೆ ಹೊಳಿಲೇ ಇಲ್ಲ. ಗುಡ್ ಐಡಿಯಾ. ನಾವು ಕೊಡೋದೆಲ್ಲ ಗುಡ್ ಐಡಿಯಾನೇ, ಅದಕ್ಕೆ ನನ್ನನ್ನು ಫಾಲೋ ಮಾಡು ಅಂತ ಹೇಳಿದ್ದು. ನಿನಗೆಲ್ಲ ಅರ್ಥ ಆಗುತ್ತಿದ್ದಲ್ಲ. ಫಾಲೋ ಮಾಡ್ಬೇಕಾ? ಎಲ್ಲಿ? ಸೋಷಿಯಲ್ ಮೀಡಿಯಾ ಅಲ್ಲ? ನೀನ್ ಸೋಷಿಯಲ್ ಮೀಡಿಯಾಲೆಲ್ಲ ಇದೆಯಾ? ಅಯ್ಯೋ ಉದಾರ. ಅಲ್ಲ, ಈ ಹುಡುಗ ಒಂದು ಸ್ವಲ್ಪನಾದ್ರೂ ಮುಂದುವರಿತಾನೆ ಅಂದರೆ ಏನೂ ಆಯ್ತಾ ಇಲ್ಲ. ಈ ಮಕ್ಕಳಿಗೆಲ್ಲ ಯಾಕಾದ್ರೂ ಮದುವೆ ಮಾಡ್ತಾರೋ, ಎಲ್ಲ ಮಕ್ಕಳಾಟ ಆಗೋಗ್ಬಿಟ್ಟಿದೆ. ಏನೋ ಗುಣಗ್ತಾ ಇದೆಯಾ? ಏನಿಲ್ಲ ಕಬಣ್, ಬಾಮ ಇದನ್ ಬದಲು ನೀವೇ ಆಫೀಸಿಗೆ ಎಂಟ್ರಿ ಕೊಡಬೇಕಿತ್ತು ಅಂತ ಅನ್ಕೋತಾ ಇದ್ದೆ. ನೀವು ಗಂಡ ಹೆಂಡತಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ಆಟಕ್ಕೆ ನಾನಿಲ್ಲ. ಬಾಯ್ ಕಣಪ್ಪ ಮಿದ, ಒಂಚೂರು ದೊಡ್ಡವನಾಗಲು ದಡ್ಡ. ಈಗ ಹೇಳು, ಇಲ್ಲಿ ಮಾಡೋದಕ್ಕೆ ಕೆಲಸ ಇದೆಯೋ ಇಲ್ವೋ? ಇದೇ ಸತ್ಯ, ಇದ್ರ ಬಗ್ಗೆ ನಾಳೆನೇ ಆಕ್ಷನ್ ತಗೋತೀನಿ.
ಇವಾಗ ನೀನು ಊಟ ಊಟ ಅಂತ ಹೇಳಿ ಹೊಟ್ಟೆ ಹಸುವಾಗಂಗೆ ಮಾಡ್ಬಿಟ್ಟೆ. ಊಟನೂ ತಂದಿದ್ದೀನಿ.